ಒಬ್ರು ಹಿಂಗೆ ಒಬ್ರು ಹಿಂದೆ ಮಿನಿಸ್ಟ್ರು, ನೀವು ನಂಗೆ ಮೀಡಿಯಾ ಸೆಕ್ರೆಟರಿ ಇದಕ್ಕೆ ಆಗಕ್ಕೆ ಬರ್ತೀರಾ ಅಂದ್ರು. ನಿಮ್ಗೆ ಎಷ್ಟೋ ಕೊಡ್ತೀವಿ 1.5 ಲಕ್ಷ ಅಂತ. ನಾನು ಫೈಲ್ ಹಿಡ್ಕೊಂಡು ಬರ ಜಯಮಾನ ಅಲ್ಲ, ನಾನೇ ಏನೋ ಆಗ್ಬೇಕು ಅನ್ನೋ ಥರ ಅಲ್ವಾ. ಪತ್ರಕರ್ತರ ಆ ಕೆಲಸ ಮಾಡಬಾರ್ದ್ರಿ, ಫೈಲ್ ಹಿಡ್ಕೊಂಡು ಸಮಿ ಅಂತ. ಕಷ್ಟ ಆಗಲಿ, ಗಾರೆ ಕೆಲಸ ಮಾಡ್ಬೇಕು. ಅದು ಸೂಟ್ ಆಗಲ್ಲ, ಅದು ನಮ್ಮ ಪ್ರೊಫೆಷನ್ಗೆ. ಪತ್ರಕರ್ತ ಅಂತಂದ್ರೆ ಬೆಂಕಿ ಇದ್ದಾಗಿರ್ಬೇಕ್ರಿ. ಪತ್ರಕರ್ತ ಅಂದ್ರೆ ಬೆಂಕಿ ಇದ್ದಾಗಿರ್ಬೇಕು. ಮುಟ್ಟಿದ್ರೆ ಸುಟ್ಟೋಗ್ತೇವೆ. ಪತ್ರಕರ್ತ ಅಂತಂದ್ರೆ ಬೆಂಕಿ, ಅವ್ರ ಹತ್ರಕ್ಕೆ ಹೋದ್ರೆ ಮುಟ್ಟಿದ್ರೆ ಸುಟ್ಟೋಗ್ತೇವೆ ಎಂಬ ಭಾವನೆ ಈ ಭ್ರಷ್ಟ ರಾಜಕಾರಣಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ, ಈ ಭ್ರಷ್ಟರಿಗೆ ಬರಬೇಕಾಗಿತ್ತು. ಇವತ್ತು ಬೆಂಕಿ ಹೋಗಿ ಏನಾಗಿದೆ ರೀ, ಸಿಗರೇಟ್ ಲೈಟರ್ ಆಗೋಗಿದೆ. ರಾಜಕಾರಣಿಗಳನ್ನು ಓಲೈಸೋದು, ರಾಜಕಾರಣಿಗಳ ಮನೆ ಮುಂದೆ ನಿಂತ್ಕೊಳ್ಳೋದು, ರಾಜಕಾರಣಿಗಳ ಆಫೀಸುಗಳ ಮುಂದೆ ನಾಯಿಗಳ ಥರ ನಿಂತ್ಕೊಳ್ಳೋದು, ಈ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ವಿ. ರಾಜಕಾರಣಿಗಳು ಅಂತಂದರೆ ಯಾವ ರೀತಿ ನೋಡ್ತಾ ಇದ್ದಾರೆ. ಪತ್ರಕರ್ತ ರಾಜಕಾರಣಿಯ ಕೈಗೊಂಬೆ ಆಗಬಾರ್ದು. ಪತ್ರಕರ್ತ ಯಾರೋ ಮಿನಿಸ್ಟ್ರ್ ಕರೆದ್ರು ಅವರ ಹಿಂದೆ ಫೈಲ್ ಹಿಡ್ಕೊಂಡು ಹೋಗೋದು ಪತ್ರಕರ್ತನ ಕೆಲಸ ಅಲ್ಲ. ಇದನ್ನು ಲಕ್ಷ್ಮಣ್ ಹೂಗಾರ್ ಅವರು ಹೇಳಿರುವಂಥದ್ದು. ಭಾಳಷ್ಟು ಜನಕ್ಕೆ ಲಕ್ಷ್ಮಣ್ ಹೂಗಾರ್ ಯಾರು ಅನ್ನೋದು ಮರ್ತೋಗಿರುತ್ತೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷ್ಮಣ್ ಹೂಗಾರ್ ಅವರ ಫೋಟೋ ಹಾಕಿ ಲಕ್ಷ್ಮಣ್ ಹೂಗಾರ್ ಎಲ್ಲಿದ್ದಾರೆ ಅಂತೇಳಿ ಭಾಳಷ್ಟು ಪೋಸ್ಟ್ಗಳು ವೈರಲ್ ಆಗ್ತಾ ಇತ್ತು, ಭಾಳಷ್ಟು ಲೇಖನಗಳು ಬರೀತಾ ಇದ್ರು. ಲಕ್ಷ್ಮಣ್ ಹೂಗಾರ್ ಅವರು ಹಿರಿಯೂರಿನಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ. ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ, ಲಕ್ಷ್ಮಣ್ ಹೂಗಾರ್ ಅವರು TV9ನಲ್ಲಿ ಚಕ್ರವ್ಯೂಹ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ರು. ನೇರ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಂಥದ್ದು. HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನೇರವಾದಂತಹ ಪ್ರಶ್ನೆಗಳನ್ನು ಕೇಳಿ ಲಕ್ಷ್ಮಣ್ ಹೂಗಾರ್ ಅವರು ಅವತ್ತು ಹೆಸರುವಾಸಿಯಾಗಿದ್ದಂಥವರು. ನೇರ ನುಡಿಯ ಒಬ್ಬ ಪತ್ರಕರ್ತ ಯಾರಾದರೂ ಇದ್ದರೆ ಕರ್ನಾಟಕದಲ್ಲಿ ಅದು ಲಕ್ಷ್ಮಣ್ ಹೂಗಾರ್ ಅಂತ ಹೇಳಬಹುದು. ಅವರು ನೇರವಾಗಿ ಮಾತನಾಡ್ತಾರೆ. ಅವರು ನೇರವಾಗಿ ನೋಡಿ, ಚಕ್ರವ್ಯೂಹದಲ್ಲಿ ರವಿ ಬೆಳಗೆರೆ ಅವರನ್ನು ಸಂದರ್ಶನ ಮಾಡ್ತಾರೆ, ಸುದೀಪ್ ಅವರನ್ನು ಸಂದರ್ಶನ ಮಾಡ್ತಾರೆ. ಸುದೀಪ್ ಅವರನ್ನು, ರವಿ ಬೆಳಗೆರೆ ಅವರನ್ನು, ಭಾಳಷ್ಟು ಜನರನ್ನು ಸಂದರ್ಶನ ಮಾಡಿ ಸ್ಟ್ರೈಟ್ ಫಾರ್ವರ್ಡಾಗಿ ಪ್ರಶ್ನೆ ಕೇಳಿದಂತಹ ಲಕ್ಷ್ಮಣ್ ಹೂಗಾರ್ ಅವರು ಇವತ್ತು ಪತ್ರಿಕೋದ್ಯಮದ ಒಳಗಡೆ ನಡೀತಾ ಇರುವಂತಹ ಆ ಕೆಟ್ಟ ರಾಜಕಾರಣದಿಂದ ಪತ್ರಿಕೋದ್ಯಮದ ಸಹವಾಸ ಬೇಡ ಅಂತ ಹೊರಗಡೆ ಹೋಗಿದ್ದಾರೆ. ಅವರು ವ್ಯವಸಾಯ ಮಾಡ್ತಾ ಇದ್ರು. ಅದಾದ ನಂತರ ಶಶಿಧರ್ ಭಟ್ರು ಸುದ್ದಿ TV ಮಾಡ್ತೀವಿ ಅಂತೇಳಿ ಲಕ್ಷ್ಮಣ್ ಹೂಗಾರ್ ಅವರನ್ನು ಸುದ್ದಿ ಚಾನಲ್ಗೆ ಆಹ್ವಾನ ಮಾಡ್ತಾರೆ. ಸುದ್ದಿ ಚಾನಲಲ್ಲಿ ಲಕ್ಷ್ಮಣ್ ಹೂಗಾರ್ ಅವರು ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ. ಆದರೆ ಎಷ್ಟು ಫಾಸ್ಟಾಗಿ ಸುದ್ದಿವಾಹಿನಿ ಬಂತೋ ಅಷ್ಟೇ ಫಾಸ್ಟಾಗಿ ಮುಚ್ಚೋಗುತ್ತೆ. ಈ ಸಹವಾಸ ಬೇಡ ಅಂತೇಳಿ ಇವತ್ತು ಹಿರಿಯೂರಿನಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ, ಒಳ್ಳೆಯ ರೈತರಾಗಿದ್ದಾರೆ. ಅವರು ನೇರವಾಗಿ ಹೇಳ್ತಾ ಇದ್ದಾರೆ, ಇದರಲ್ಲಿ ನಾನು ಖುಷಿಯಾಗಿದ್ದೇನೆ, ನನ್ನ ಬದುಕೇ ಹೋರಾಟದ ಬದುಕು. ನಾನು ಪತ್ರಿಕೋದ್ಯಮದಲ್ಲಿ ಅವನಿಗೆ ಇವರಿಗೆ ಸಲಾ ಮುಡಿಯೋದಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ, ಅದು ಪತ್ರಿಕೋದ್ಯಮಕ್ಕೆ ಮಾಡುವಂತಹ ದ್ರೋಹ ಆಗುತ್ತೆ ಅಂತೇಳಿ ಅವರು ಇತ್ತೀಚೆಗೆ ಭಾಳಷ್ಟು ಜನ ಪತ್ರಕರ್ತರು ಹೋಗಿ ಅವರನ್ನು ಸಂದರ್ಶನ ಮಾಡುವಂತಹ ಸಮಯದಲ್ಲಿ ಅವರು ಹೇಳಿರುವಂಥದ್ದು. ಇದೇ ವಾಸ್ತವ ಸತ್ಯ. ಪತ್ರಕರ್ತ ಅಂತಂದರೆ ಬೆಂಕಿ ಇದ್ದಾಗಿರ್ಬೇಕ್ರಿ. ಪತ್ರಕರ್ತ ಅಂದರೆ ಬೆಂಕಿ ಇದ್ದಾಗಿರ್ಬೇಕು. ಮುಟ್ಟಿದ್ರೆ ಸುಟ್ಟೋಗ್ತೇವೆ. ಪತ್ರಕರ್ತ ಅಂತಂದ್ರೆ ಬೆಂಕಿ, ಅವ್ರ ಹತ್ರಕ್ಕೆ ಹೋದ್ರೆ ಮುಟ್ಟಿದ್ರೆ ಸುಟ್ಟೋಗ್ತೇವೆ ಎಂಬ ಭಾವನೆ ಈ ಭ್ರಷ್ಟ ರಾಜಕಾರಣಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ, ಈ ಭ್ರಷ್ಟರಿಗೆ ಬರಬೇಕಾಗಿತ್ತು. ಇವತ್ತು ಬೆಂಕಿ ಹೋಗಿ ಏನಾಗಿದೆ ರೀ, ಸಿಗರೇಟ್ ಲೈಟರ್ ಆಗೋಗಿದೆ. ರಾಜಕಾರಣಿಗಳನ್ನು ಓಲೈಸೋದು, ರಾಜಕಾರಣಿಗಳ ಮನೆ ಮುಂದೆ ನಿಂತ್ಕೊಳ್ಳೋದು, ರಾಜಕಾರಣಿಗಳ ಆಫೀಸುಗಳ ಮುಂದೆ ನಾಯಿಗಳ ಥರ ನಿಂತ್ಕೊಳ್ಳೋದು, ಈ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ವಿ. ರಾಜಕಾರಣಿಗಳು ಅಂತಂದರೆ ಯಾವ ರೀತಿ ನೋಡ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ವರದಿಗಾರರನ್ನ ಯಾವ ರೀತಿ ಟ್ರೀಟ್ ಮಾಡಿದ್ರು, ಜನಾರ್ದನ್ ರೆಡ್ಡಿ ಯಾವ ರೀತಿ ಟ್ರೀಟ್ ಮಾಡಿದ್ರು, ನಮ್ಮ ರಮೇಶ್ ಕುಮಾರ್, ಸ್ಪೀಕರ್ ರಮೇಶ್ ಕುಮಾರ್ TV ಚಾನಲ್ಗೆ ಹೋಗಿ ಏನು ತೋರಿಸಿದ್ರು, ಸಂತೋಷ್ ಲಾಡ್ ಅವರು ಏಷ್ಯಾನೆಟ್ ಸುವರ್ಣದಲ್ಲಿ ನಿಂತ್ಕೊಂಡು ಏನು ಮಾತಾಡಿದ್ರು, ಕಾರ್ನಲ್ಲಿ ಹೋಗ್ಬೇಕಾದ್ರೆ ಏನು ಮಾತಾಡಿದ್ರು, ಚಿತ್ರನಟರುಗಳೆಲ್ಲನೂ ಸಹ ಸುದ್ದಿ ಮಾಧ್ಯಮಗಳನ್ನು ಯಾವ ರೀತಿ ತರಾಟೆಗೆ ತೆಗೆದುಕೊಂಡ್ರು. ಎಷ್ಟು ಜನ ರಾಜಕಾರಣಿಗಳು ಮಾಧ್ಯಮಗಳನ್ನು ಟೀಕೆ ಮಾಡ್ತಾ ಇದ್ದಾರೆ. ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ವಿಧಾನಸಭೆಯಲ್ಲಿ ನಿಂತ್ಕೊಂಡು ಟಿಮ್ ಪತ್ರಕರ್ತರು ಪಾಕೆಟ್ ಕೊಟ್ಟರೆ ತಿರುಗುವಂತಹ ಪತ್ರಕರ್ತರು ಅಂತ ಅವಹೇಳನ ಮಾಡಿದ್ದನ್ನು ನಾವು ನೋಡಿಲ್ವಾ? ವಿಧಾನಸಭೆಯಲ್ಲಿ ರೋಲ್ ಕಾಲ್ ಪತ್ರಕರ್ತರು ಅಂತ ಹೇಳಿದ್ದಂಥದ್ದು ಇದೇ ಯತ್ನಾಳ್ ಅವ್ರಿ. ವಿಧಾನಸಭೆಯಲ್ಲಿ ರೆಕಾರ್ಡ್ ಆಗಿರುವಂಥದ್ದು. ನಿನ್ನೆ ಇತ್ತೀಚೆಗೆ ವಿಜೇಂದ್ರರವರು ಮೆಟ್ರೋಗೆ ಹೋದರು, ವಿಜೇಂದ್ರರವರು ಟಿಕೆಟ್ ತಗೊಂಡ್ರು, ವಿಜೇಂದ್ರರವರು ಪೇಪರ್ ಓದಿದ್ರು ಅಂತೆಲ್ಲ ಹೇಳ್ತೀರಲ್ಲ, ಯಾಕೆ ವಿಜೇಂದ್ರರವರು ಮೆಟ್ರೋಗೆ ಹೋಗ್ಬೇಕಾದ್ರೆ ಕಾರಲ್ಲಿ ಬಂದಿಲ್ವಾ?
ಯಾಕೆ ಈ ರೀತಿಯಾದಂತಹ ಕೆಲಸಗಳನ್ನು ಮಾಡ್ತೀರಿ ಅಂತೇಳಿ ಈಗಲೂ ಬಸವನಗೌಡ ಪಾಟೀಲ್ ಯತ್ನಾಳರು ಮೀಡಿಯಾಗಳ ಮೇಲೆ ಅವರನ್ನು ಅಣಕಿಸುವಂತಹ ರೀತಿ ಮಾತನಾಡ್ತಾ ಇಲ್ವಾ? ಪತ್ರಕರ್ತ ಅಂದರೆ ಹೇಗಿರ್ಬೇಕ್ರಿ? ಹೇಗಿರಬೇಕು? ಫೈರ್ ಬ್ರ್ಯಾಂಡ್. ಪತ್ರಕರ್ತ ಅಂತಂದರೆ ನಾನು ಹೇಳಿದ್ನಲ್ಲ, ಬೆಂಕಿ. ಪತ್ರಕರ್ತ ಅಂದರೆ ಎದುರ್ಕೊಳ್ಬೇಕು. ಇವತ್ತು ಭಾರತದ ಪತ್ರಿಕಾ ಸ್ವಾತಂತ್ರ್ಯ ಎಷ್ಟು ಕುಸಿದಿದೆ. ಪತ್ರಿಕಾ ಸ್ವಾತಂತ್ರ್ಯ ಬಾಂಗ್ಲಾದೇಶ, ಪಾಕಿಸ್ತಾನ, ನೇಪಾಳ, ಎಲ್ಲ ಅಫ್ಘಾನಿಸ್ತಾನ ಎಲ್ಲದಕ್ಕೂ ಕೆಳಗಡೆ ಪತ್ರಿಕಾ ಸ್ವಾತಂತ್ರ್ಯ ಕುಸಿದಿದೆ ಅಂತಂದರೆ ಇವತ್ತು ಪತ್ರಕರ್ತರು ಯಾವ ಸ್ಥಿತಿಗೆ ಹೋಗಿದ್ದಾರೆ ಅರ್ಥ ಮಾಡ್ಕೊಳ್ಳಿ. ಪತ್ರಿಕಾ ಸ್ವಾತಂತ್ರ್ಯ ಭಾರತ ಇವತ್ತು ಕುಸಿದಿದೆ, ಸೂಚ್ಯಾಂಕಗಳು ಹೇಳ್ತಾ ಇದೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಬೇಕಲ್ವಾ? ನೀವು ಪತ್ರಿಕೋದ್ಯಮವನ್ನು ಹೊಟ್ಟೆಪಾಡಿಗೋಸ್ಕರವಾಗಿ ಬಳಸ್ಕೊಳ್ತಾ ಇದ್ದೀರಲ್ಲ, ಇದರ ರಿಸಲ್ಟೇ ಈ ಸೂಚ್ಯಾಂಕ. ಜಗತ್ತಿನಲ್ಲಿ ಭಾರತ ದೇಶ ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ಎಷ್ಟನೇ ಸ್ಥಾನಕ್ಕೆ ಕುಸಿದಿದೆ? ಈ ಸ್ಥಾನಕ್ಕೆ ಕುಸಿದಿದ್ರೂ ಸಹ ನಮ್ಮ ಪತ್ರಕರ್ತರಿಗೆ ನಮ್ಮ ಮೇಲೆ ಜನರಿಗೆ ಇರುವಂತಹ ಅಭಿಪ್ರಾಯ ಸರಿಪಡಿಸ್ಕೊಳ್ಬೇಕು, ನಾವು ಸರಿ ಆಗಬೇಕು ಅಂತೇಳಿ ಒಬ್ಬರಿಗಾದರೂ ಅನ್ನಿಸ್ತಾ ಇದೆಯಾ? ಖಂಡಿತ ಅನ್ನಿಸ್ತಾ ಇಲ್ಲ. ಪತ್ರಕರ್ತ ಏನು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಹಿಂದೂ ಮುಸ್ಲಿಂ ಅಂತ ಹೇಳ್ತಾರೆ, ಹಿಂದುತ್ವ ಅಂತ ಹೇಳ್ತಾರೆ, ರಾಷ್ಟ್ರವಾದಿ ಪತ್ರಕರ್ತ ಅಂತ ಹೇಳ್ತಾರೆ. ಇಷ್ಟೆಲ್ಲ ಹೇಳಿದ್ರು ಸಹ ಆ ಚಾನಲ್ 5ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ಬರಲಿಕ್ಕೆ ಆಗಲಿಲ್ಲ. ಇದು ವಾಸ್ತವ ಸತ್ಯ. ಚಾನಲ್ ಉಳಿಸ್ಬೇಕು, ನನ್ನ ಪತ್ರಿಕೋದ್ಯಮದಲ್ಲಿ ನಾನು ಸಂಬಳ ತಗೊಳ್ಬೇಕು, ಇದಕ್ಕೋಸ್ಕರ ನನ್ನ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋ ನಾನು ಪತ್ರಕರ್ತ ಆಗಬೇಕು ಅಂತ ಅಂದ್ಕೊಳ್ತೀರಲ್ಲ, ಇದು ನಿಮಗೆ ನೀವು ಮಾಡಿಕೊಳ್ತಾ ಇರುವಂತಹ ಆತ್ಮದ್ರೋಹ. ಇದು ನೀವು ಮಾಡ್ಕೊಳ್ತಾ ಇರುವಂಥ ಆತ್ಮದ್ರೋಹ. ಫಾರ್ವರ್ಡ್ ಪ್ರಾಮಾಣಿಕವಾಗಿ ಏನು ಇವತ್ತು ಭಾರತದ ಗಡಿನಲ್ಲಿ ಏನು ಯೋಧರು ಭೂಭಾಗವನ್ನು ಕಾಯ್ತಾ ಇದ್ದಾರಲ್ಲ, ಗಡಿಯನ್ನು ಕಾಯ್ತಾ ಇದ್ದಾರಲ್ಲ, ಅವರಷ್ಟೇ ಗೌರವ ನಿಮಗೂ ಇತ್ತು. ಇವತ್ತು ಸೈನಿಕರಿಗೆ ಇದ್ದಂತಹ ಗೌರವ ಪತ್ರಕರ್ತರಿಗೂ ಇತ್ತು ಒಂದು ಕಾಲದಲ್ಲಿ. ಇವತ್ತು ಆ ಗೌರವವನ್ನು ಕಳ್ಕೊಳ್ತಾ ಇರುವಂಥದ್ದು, ಸೂಚ್ಯಾಂಕ ಕೆಳಗಡೆ ಬರ್ತಾ ಇರುವಂಥದ್ದು, ರಾಜಕಾರಣಿಗಳು ನಿಮಗೆ ಚೀಮಾರಿ ಆಗ್ತಾ ಇರುವಂಥದ್ದು, ಇದಕ್ಕೆಲ್ಲದಕ್ಕೂ ಕಾರಣ ನೀವುಗಳೇ ಹೊರತು ಬೇರೆಯವರಲ್ಲ ರೀ. ನೀವುಗಳೇ ಕಾರಣ. ನೀವು ಅರ್ಥ ಮಾಡಿಕೊಂಡಿದ್ದಿದ್ರೆ ಬಹುಶಃ ಈ ದೇಶದ ಸಂವಿಧಾನ ನಿಮಗೆ ಕೊಟ್ಟಿರುವಂತಹ ಸ್ವಾತಂತ್ರ್ಯವನ್ನು ನೀವು ಅರ್ಥ ಮಾಡಿಕೊಂಡಿದ್ರೆ ಇವತ್ತು ಮುಗಿಲೆತ್ತರಕ್ಕೆ ಇರ್ತಾ ಇದ್ರಿ. ಎಂತೆಂತಹ ಸ್ಥಿತಿಗೆ ಎಂತೆಂತಹ ಸುದ್ದಿಗಳು ಕೊಡ್ತಾ ಇದ್ದೀರಿ, ಸುಳ್ಳು ಸುದ್ದಿಗಳು. ಇತ್ತೀಚೆಗೆ 1 ವಾರದಿಂದ ಈಚೆಗೆ ಗ್ಯಾರಂಟಿ ನ್ಯೂಸ್ನ ರಾಧಕ್ಕ ನೇರ ಮಾತನಾಡ್ತಾ ಇದ್ದಿದ್ದನ್ನು ನೋಡಿಬಿಟ್ಟು ಪಬ್ಲಿಕ್ ಟಿವಿಯ ರಂಗಣ್ಣ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ರೊಚ್ಚಿಗೆದ್ದಿರುವಂಥದ್ದು. ಇದು ಪತ್ರಕರ್ತ ಮಾಡಬೇಕಾಗಿರುವಂಥದ್ದು. ಇದನ್ನ ಲಕ್ಷ್ಮಣ್ ಹೂಗಾರ್ ಹೇಳಿರುವಂಥದ್ದು. ಒಬ್ಬ ರಾಜಕಾರಣಿ ಹಿಂದೆ ಫೈಲ್ ಹಿಡ್ಕೊಂಡು ಹೋಗೋದಕ್ಕೆ ನಾನು ಮನೆ ಕೆಲಸದ ಆಳಲ್ಲ, ನನ್ನ ಕೆಲಸ ಅಲ್ಲ ಅದು ಅಂತ. ನನ್ನ ಕೆಲಸ ಏನು, ನನ್ನ ಕರ್ತವ್ಯ ಏನು, ಇದನ್ನ ಲಕ್ಷ್ಮಣ್ ಹೂಗಾರ್ ಹೇಳ್ಕೊಡ್ತಾ ಇರುವಂಥದ್ದು. ಜೀವನ ಮಾಡೋದಕ್ಕೆ ಏನ್ರಿ, ಪ್ರಾಮಾಣಿಕವಾಗಿ ಜೀವನ ಮಾಡೋದಕ್ಕೆ 100 ದಾರಿಗಳಿದ್ದಾವೆ. ಆ ದಾರಿಗಳಲ್ಲಿ ನಾವು ಹೋಗ್ಬೇಕೇ ಹೊರತು ಯಾವನೋ ಒಬ್ಬ ರಾಜಕಾರಣಿಯ ಎಲ್ಲಿದ್ದವನು, ಅವನು ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿದ್ದಂಥವನು ಇವತ್ತು ಲಕ್ಷಾಂತರ ಕೋಟಿ, 100 ಮನೆಗಳು, ಇವ್ರಿಗೆ ಆಳು ಕಾಳುಗಳು ಎಲ್ಲಿಂದ ಬರುತ್ತೆ ಇವರಿಗೆಲ್ಲ ಹಣ? ಜನರ ತೆರಿಗೆ ಹಣವನ್ನು, ರಾಜ್ಯದ ಹಣವನ್ನು, ದೇಶದ ಹಣವನ್ನು ಇವರು ಲೂಟಿ ಮಾಡಿಕೊಂಡಲ್ವ ಮಾಡ್ತಾ ಇರುವಂಥದ್ದು. ಒಬ್ಬ ಜನಪ್ರತಿನಿಧಿ, ಒಬ್ಬ ಸರ್ಕಾರಿ ನೌಕರ ಇವತ್ತು ಸಿಗ್ತಾ ಇರುವಂತಹ ಸಂಬಳ ಸಾಕಾಗಲ್ಲ ಅಂತೇಳಿ ಲಂಚವೆಂಬ ಕಕ್ಕಸಿಗೆ ಕೈ ಹೊಡ್ತಾರಲ್ಲ, ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ? ಇದನ್ನು ಎಚ್ಚರಿಸಬೇಕಾದಂತಹ ಮಾಧ್ಯಮಗಳು ನೀವು ಈ ರೀತಿ ಆಗೋದ್ರೆ, ಈ ರೀತಿ ರಾಜಕಾರಣಿಗಳ ಕೈಗೊಂಬೆಗಳಾಗೋಗ್ಬಿಟ್ರೆ, ಹಾಗಾದರೆ ನಿಮ್ಮ ಪತ್ರಿಕೋದ್ಯಮ ಇವತ್ತು ಗೋಧಿ ಮೀಡಿಯಾ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ಉತ್ತರ ಭಾರತದಲ್ಲಿ ಅಂಗಿಸ್ತಾ ಇದ್ದಾರಲ್ಲ, ಇವತ್ತು ಕರ್ನಾಟಕದಲ್ಲಿ ಮಡಲು ಮಾಧ್ಯಮ, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳು ಅಂತ ನಾವು ಹೇಳ್ತಾ ಇದ್ದೀವಲ್ಲ. ನಿಮ್ಮ ವರ್ತನೆಗಳನ್ನು ನೋಡಿ ಬದಲಾವಣೆ ಆಗಿ. ವಿಸ್ತಾರ ಚಾನಲ್ನ ಒಬ್ಬ ಸಂಪಾದಕ ಹರಿಪ್ರಕಾಶ್ ಕೋಣೆಮನೆ ಅವರು ಭಾರತೀಯ ಜನತಾ ಪಕ್ಷಕ್ಕೆ ನೇರವಾಗಿ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಚಾನಲ್ ಮುಚ್ಚೋಯ್ತು. ಈಗ ಮತ್ತೊಮ್ಮೆ ಬೇರೆ ಹೆಸರಿಂದ ವಿಸ್ತಾರ ಬರ್ತಾ ಇದೆ. ಇದು ಪತ್ರಕರ್ತರ ಇವತ್ತಿನ ನೈತಿಕತೆ ಬಗ್ಗೆ ಪ್ರಶ್ನೆ ಮಾಡುವಂಥದ್ದಕ್ಕೆ ಇವರೇ ಹಾಕಿಕೊಡ್ತಾ ಇರುವಂತಹ ದಾರಿ, ಇವರೇ ಹೇಳ್ಕೊಡ್ತಾ ಇರುವಂಥದ್ದು. ನಾವು ಪತ್ರಕರ್ತರು ಸರಿಯಾದ ದಾರಿಗೆ ಹೋಗ್ತಾ ಇಲ್ಲ ಅಂತೇಳಿ ನಿಜಕ್ಕೂ ಲಕ್ಷ್ಮಣ್ ಹೂಗಾರ್ ಅವರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀವಿ.
ಇಂತಹ ಪತ್ರಕರ್ತರು ಇವತ್ತು ನಮ್ಮ ಇಂತಹ ಪತ್ರಕರ್ತರ ಮಾರ್ಗದರ್ಶನ, ಇಂತಹ ಪತ್ರಕರ್ತರ ನಡೆಗಳನ್ನು ಎಲ್ಲ ಪತ್ರಕರ್ತರು ಸಹ ಅನುಸರಿಸ್ಕೊಳ್ಬೇಕು ಅಂತೇಳಿ. ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.